ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ ಓಕೆ ಓಕೆ. ಅಮ್ಮ ಈ ಫೋನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ, ಇದು ನನಗೆ ಇದು ನಿಮಗೆ ಪ್ಲೀಸ್. ಅಲ್ಲಿಡೋಗಲ್ಲಿ ಬೆಳಗ್ಗೆ ಎಷ್ಟು ಟ್ರಾಫಿಕ್ ಗೊತ್ತಾ. ಹಲೋ, ಎಲ್ಲರಿಗೂ ಶುಭೋದಯ. ವೆರಿ ಗುಡ್ ಮಾರ್ನಿಂಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಡೂಯಿಂಗ್ ಆಲ್ ಗುಡ್ ಅಂತ. ನಾವು ಕೂಡ ಫ್ಯಾಂಟಾಸ್ಟಿಕ್ ಆಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಗೈಸ್. ವೆಲ್ಕಮ್ ಬ್ಯಾಕ್ ಟು S3 ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ ಹಿಯರ್. ಅವ್ರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಶ್ರಾವಣ ಆಗಿರೋದ್ರಿಂದ ನಾವು ಅರ್ಲಿ ಮಾರ್ನಿಂಗ್ಗೆ 6:30 to 7 o'clock ಎಲ್ಲ ನಾವು ಟೆಂಪಲ್ಗೆ ಹೋಗಬೇಕಾಗಿತ್ತು. ಅದು ನಮ್ಮ ಮನೆಯ ಮೇಡಮ್ ಏನಿದ್ದಾರೆ ಪುಟ್ಟಲಕ್ಷ್ಮಿ ಅಂದರೆ ಶಾನ್ವಿಕಾ ಮೇಡಮ್ದು ಹುಟ್ಟಿದ ದಿನ. ಅಂದರೆ ಅವಳು ಮೊದಲನೇ ಶ್ರಾವಣದಲ್ಲಿ ಹುಟ್ಟಿದ್ದು, ಅದಕ್ಕೋಸ್ಕರ ಅವಳ ಹೆಸರಲ್ಲಿ ಒಂದು ಅಭಿಷೇಕಕ್ಕೆ ಕೊಟ್ಟಿದ್ರು. ಸೊ ಹಾಗಾಗಿ ನಾವು ಅರ್ಲಿ ಮಾರ್ನಿಂಗ್ಗೆ ಇಲ್ಲಿ ಬಂದಿದ್ವಿ. ನನಗೆ ಬರ್ತಾರೋ ಕೋಕಲಿ ಬೆಳಗ್ಗೆಗಿಂತ ನನಗೆ ಸುಪ್ರಭಾತ ಆಡಿದ್ರೆ ಶೇಷು ನಂಗಿಲ್ಲಿ ಬೆಳಗ್ಗೆನೇ ಬೈದ್ಬಿಟ್ಟಿದ್ರು, ಲೇಟ್ ಆಗಿದೆ ಇನ್ನೂ ಹೊರಟಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಅವ್ರು ನಂಗಿಲ್ಲಿ ರೇಗಿಸ್ತಾ ಇದ್ರು. ಈ ಮಕ್ಕಳೆಲ್ಲ ರೋಡಲ್ಲಿ ಹೋಗೋದು ನೋಡಿ ನನಗೆ ನಂದು ಸ್ಕೂಲ್ ಡೇಸಿಗೆ ನೆನಪಾಗ್ತಾ ಇತ್ತು. ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ ನೋಡಿ. ಶಾನುಗೆ ಚೆನ್ನಾಗಿದೆಯಾ ಕಾಂಬೋ? ಗುಡ್ ಮಾರ್ನಿಂಗ್ ಗೈಸ್. ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಇವತ್ತು ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಅರ್ಥ ಆಗ್ತಿಲ್ಲ ನನಗೆ. ಶ್ರಾವಣ ಮೊದಲನೇ ಶನಿವಾರ ಅಲ್ವಾ, ಅದಕ್ಕೆ ಬೆಳಿಗ್ಗೆ ಬೇಗನೆ 5 o'clock ಎದ್ಬಿಟ್ಟು ನಾನು ಎಲ್ಲ ಕೆಲಸ ಮುಗಿಸಿ ಮಾಗಡಿ ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗ್ಬಿಟ್ಟು ಬಂದಿದ್ದು. ಅಲ್ಲಿಂದ ಬಂದಿದ ತಕ್ಷಣ ನಮಗೆ ನಿದ್ದೆನೇ ಇರಲಿಲ್ಲ ಪ್ರಾಪರಾಗಿ ಒಂದು 2 ಡೇಸಿಂದ. ಅಲ್ಲಿಂದ ಹೋಗಿ ಬಂದ ತಕ್ಷಣ ಫುಲ್ ಮಲ್ಕೊಬಿಟ್ಟಿದ್ದೆ ಟಯರ್ಡಾಗಿ. ನಾನು ಶಾನ್ವಿಕಾ ಇವಾಗ ಎದ್ದಿದ್ದೀವಿ, ಮಧ್ಯಾಹ್ನ ಆಗಿದೆ. ಈಗ ಊಟ ಮಾಡ್ಬೇಕು. ಶಾನ್ವಿಕಾ ಎಲ್ಲಿದ್ದಾಳೆ ನೋಡಿ. ಹಾಯ್ ಮೇಡಮ. ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಬನ್ನಿ ಇವಾಗ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಕಾರ್ಯಕ್ರಮ ಏನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಡ್ರೆಸ್ ಕೂಡ ಚೇಂಜ್ ಮಾಡಿಲ್ಲ, ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ದು ನನಗೆ. ಹಾಗೆ ಮಲ್ಕೊಬಿಟ್ಟಿದ್ದೀನಿ. ನಾನು ಯಾವತ್ತೂ ಎಲ್ಲೇ ಹೋಗಿ ಬಂದರೂ ಫಸ್ಟ್ ಮನೆಗೆ ಬಂದಿದ್ದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿ ಫೇಸ್ ವಾಶ್ ಮಾಡಿ ಮಲ್ಕೊಳ್ಳೋದು. ಬಟ್ ಇವತ್ತು ನಂಗೆ ಆಗೇ ಇಲ್ಲ, ಹಾಗೆ ಮಲ್ಕೊಬಿಟ್ಟಿದ್ದೆ. ಸೊ ಇವಾಗ ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಊಟ ಮಾಡೋಣ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಈ ತಿಂಗಳು ಪೂರ್ತಿ ಬರೀ ಇದೆ, ಪೂಜೆ ಮಾಡು, ಎದ್ದೇಳು, ಬೇಗ ಅಲ್ಲೋಗು ಇಲ್ಲೋಗು ಅಂತ ಹೇಳ್ಬಿಟ್ಟು ಹಾಗೆ ಇದೆ. ನೋಡೋಣ ಹೆಂಗಿರುತ್ತೆ ಏನೋ. ಅದಾದಮೇಲೆ ಹುಷಾರು ತಪ್ತೀನೋ ಏನೋ ಅಂತಲೂ ಗೊತ್ತಿಲ್ಲ ನನಗೆ. ಸೊ ಬನ್ನಿ ಊಟ ಮಾಡೋಣ ಇವಾಗ. ಸೊ ಗೈಸ್, ಇವಾಗ ನಾವಿಲ್ಲಿ ಬಂದಿದ್ದೀವಿ. ಶೇಷ್ ಅವ್ರು ಏನೋ ಒಂದು ತೊಗೋತಾ ಇದ್ದಾರೆ. ನೀವು ಆಲ್ರೆಡಿ ತಮ್ಲೈನಲ್ಲಿ ನೋಡಿಬಿಟ್ಟಿರ್ತೀರಾ. ಸೊ ಅವರು ಏನೋ ಪರ್ಚೇಸ್ ಮಾಡಬೇಕಲ್ಲ, ಅವ್ರಿಗೆ ಒಂದು ಡ್ರೀಮ್ ಇತ್ತು ಈ ಫೋನ್ ತೊಗೋಬೇಕಂತ ಹೇಳ್ಬಿಟ್ಟು. ಆ ಫೋನ್ನ ತೊಗೊಳ್ಬೇಕಂತ ಬಂದಿದ್ದಾರೆ. ಅದನ್ನೆಲ್ಲ ನಮಗೆಲ್ಲ ಎಳ್ಕೊಂಡು ಬಂದಿದ್ದಾರೆ. ಬಾ, ಅಲ್ಲೇ ಇಟ್ಬಿಟ್ಟು ಬಾ, ಅಲ್ಲೇ ಇಡೋಗು. ಹೋಗಿ ಶಾನು, ಈ ರಿಮೋಟ್ ಮನೆದಲ್ಲ, ಅಲ್ಲಿಡೋಗಲ್ಲಿ. ಅವ್ರದ್ದು ಒರಿಜಿನಲ್ ವಾಯ್ಸ್ನ ನಾನು ಎಷ್ಟು ಕ್ಯಾಪ್ಚರ್ ಮಾಡಬೇಕಂತ ಅಂದ್ಕೊಂಡಿದ್ರು, ಆಗಿಲ್ಲ. ಯಾಕಂದರೆ ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಫುಲ್ಲು ಜೋರಾಗಿ ಮ್ಯೂಸಿಕ್ನ ಹಾಕ್ಬಿಟ್ಟಿದ್ರು. ಸೊ ಅದೆಲ್ಲ ಕ್ಯಾಪ್ಚರ್ ಆಗಿತ್ತು. ಅದಕ್ಕೋಸ್ಕರ ನಾನು ಮ್ಯೂಟ್ ಮಾಡಿ ನನ್ನ ವಾಯ್ಸ್ನ ನಿಮಗೆ ಕೊಡ್ತಾಯಿದ್ದೀನಿ. ಗೈಸ್ ನೋಡಿ ಯಾವ ಫೋನ್ನ ತೊಗೋತಾ ಇದ್ದಾರೆ ಶೇಷು ಅಂತ ಹೇಳ್ಬಿಟ್ಟು ಮಗಳ ಕೈಯಿಂದ ಅನ್ಬಾಕ್ಸಿಂಗ್ ಮಾಡಿಸ್ತಾ ಇದ್ದಾರೆ. ಬ್ಯಾಕ್ಗ್ರೌಂಡಲ್ಲಿ ಏನಾದರೂ ಮ್ಯೂಸಿಕ್ ಹಾಕಿಲ್ಲ ಅಂತ ಹೇಳಿದ್ರೆ ಕ್ರೇಜಿ ಆಗಿತ್ತು. ಯಾಕೆ ಗೊತ್ತಾ, ಇವ್ರ ಒರಿಜಿನಲ್ ವಾಯ್ಸ್ಗಳೆಲ್ಲ ಸಖತ್ತಾಗಿತ್ತು, ಕಾಮಿಡಿ ಮಾಡ್ತಾಯಿದ್ರು. ಸೊ ಶಾನು ಕೈಲಿ ಅದು ತೆಗೆಯಕ್ಕೆ ಗಟ್ಟಿ ಇತ್ತು ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಹಿಡ್ಕೊಂಡು ತೆಗೆಸ್ತಾ ಇದ್ದಾರೆ. ಈಗ ಫುಲ್ಲು ಸರ್ಪ್ರೈಸ್ ಅಂದರೆ ಏನು ಒಂದು ಹ್ಯಾಪಿನೆಸ್ಸು ಕಾಣಿಸ್ತಾ ಇದೆ. ಫೈನಲಿ ವಿ ಆರ್ ಸೆಲೆಬ್ರೇಟಿಂಗ್ ನ್ಯೂ ಫೋನ್ ಗೈಸ್. ಅದು ಕೂಡ ಯಾವ್ದು ತೊಗೊಂಡಿದ್ದಾರೆ ಅಂದರೆ ಇದ್ರ ಹೆಸರು ಹೇಳೋಕ್ಕೆ ನನಗೆ ಪ್ರಾಪರಾಗಿ ಬರ್ತಾಯಿಲ್ಲ. ಇಟ್ಸ್ ಲೈಕ್ ಎ ಸ್ಯಾಮ್ಸಾಂಗ್ ಫೋಲ್ಡ್ 8 ಅಂತ. ಅದಕ್ಕೆ ನಾನು ಇಲ್ಲಿ ಇವ್ರಿಗೆ ಮುಂಚೆನೇ ರೇಗಿಸ್ತಾ ಇದ್ದೆ. ಇವಾಗ ಫೋನ್ ನಾವಿಬ್ರು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ರೀ, ಇದೂ ಸ್ಯಾಮ್ಸಾಂಗ್ಗೆ, ನಿಮ್ಮ ಹೊಸ ಫೋನು ಸ್ಯಾಮ್ಸಾಂಗ್ ಅಲ್ವಾ ಅಂತ ಹೇಳ್ಬಿಟ್ಟು. ನೋಡಿ ಯಾವ ಕಲರ್ ಚೂಸ್ ಮಾಡಿದ್ದಾರೆ. ನಂದು ಇವ್ರದ್ದು ಸ್ವಲ್ಪ ಸಿಮಿಲರ್ ಇದೆ.
ಗೈಸ್ ಇನ್ನೊಂದೇನು ಗೊತ್ತಾ, ಮಿಡಲ್ ಕ್ಲಾಸಲ್ಲಿ ನಾವು ಈ ಥರ ಚಿಕ್ಕ ಚಿಕ್ಕ ವಿಷಯನೂ ಸೆಲೆಬ್ರೇಟ್ ಮಾಡೋದು, ಹ್ಯಾಪಿನೆಸ್ ಇದೆಲ್ಲ ಒಂಥರ ಖುಷಿ ಚೆನ್ನಾಗಿರುತ್ತೆ. ಬೇರೆ ನಮ್ಮಂಥ ನಾರ್ಮಲ್ ಆರ್ಡಿನರಿ ಪರ್ಸನ್ಸ್ ಎಲ್ಲ ಒಂದು ಡ್ರೀಮ್ ಇತ್ತು, ಆ ಡ್ರೀಮ್ನ ತೊಗೋಬೇಕು, ಫುಲ್ಫಿಲ್ ಮಾಡ್ಕೋಬೇಕಾಗಿದ್ರೆ ಅದು ಇರುತ್ತಲ್ಲ ಖುಷಿಗಳು, ಆ ಮೂಮೆಂಟ್ಗಳನ್ನ ನಾವು ಯಾವಾಗಲೂ ಎಂಜಾಯ್ ಮಾಡಬೇಕು. ಸೊ ಎಸ್, ತುಂಬ ದಿನಗಳ ಆಸೆ ಕನಸು ಎಲ್ಲ ಇವತ್ತು ಶೇಷ ಅವ್ರದ್ದು ನಿಜ ಆಗಿದೆ. ಪಾಪ ಅವ್ರು ಯಾವಾಗ್ಲೂ ಎಲ್ಲದರಲ್ಲೂ ಸ್ಟ್ರಗಲ್ ಮಾಡಿರ್ತಾರೆ. ಫಸ್ಟು ಅವರು ಬೇರೆಯವ್ರ ಆಸೆಗಳನ್ನೆಲ್ಲ ಫುಲ್ಫಿಲ್ ಮಾಡಿರ್ತಾರೆ, ಅದಾದಮೇಲೆ ತುಂಬ ಯೋಚನೆಗಳನ್ನ ಮಾಡಿ ಅವ್ರಿಗೆ ಬೇಕಾ ಬೇಡವಾ ಅಂತ ಹೇಳಿ ತುಂಬ ಕ್ಯಾಲ್ಕುಲೇಟ್ ಮಾಡಾದಮೇಲೆ ಓಕೆ ಅಂತ ಅನ್ಸಿದ ಮೇಲೇ ಅವ್ರು ಹೋಗೋದು. ನೋಡಿ ಫೈನಲ್ ಆಗಿ ಆನ್ ಮಾಡಿದ್ದಾರೆ. ಇವ್ರಿಗೆ ನಾನು ಕೊಡಿಸಿದ್ದು ಮೊದಲನೇ ಫೋನ್ ಕೂಡ ಇಷ್ಟು ವರ್ಷ ಇಟ್ಕೊಂಡಿದ್ರು, ಬಟ್ ತುಂಬ ದಿನ ಹೇಳ್ತಾಯಿದ್ರು ತೊಗೊಳ್ಳ ಬೇಡವಾ ಅಂತ ಹೇಳಿ. ಫೈನಲಿ ತೊಗೊಳ್ಳಿ ಅಂತ ಹೇಳಿದ್ಮೇಲೆ ಮನೇಲಿ ಎಲ್ಲರೂ ಒಪಿನಿಯನ್ ಕೇಳಿಕೊಂಡು ವರ್ತಿದ್ಯಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಫೈನಲಿ ತೊಗೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ನೋಡೋಕೆ ಸಿಂಪಲ್ ಆಗಿದ್ದಾರೆ ಅಂತ ಅನ್ಕೋಬೇಡಿ, ತುಂಬಾ ದೊಡ್ಡ ವ್ಯಕ್ತಿ. ಯಾರು ಏನೇ ಕೇಳಿದ್ರು ಇಲ್ಲ ಅನ್ನಲ್ಲ. ದಾನ ಧರ್ಮ ಮಾಡೋ ದಿನಕ್ಕೆ ಒಂದು ಸಲ ನಾನು ಅವನ್ನ ಬೈದೆ ಹೋದ್ರೆ, ಅವ್ನು ನನ್ನ ಕೈಲಿ ಬೈಸ್ಕೊಳ್ದೆ ಹೋದ್ರೆ ಇಬ್ರಿಗೂ ತಿಂದ ಜೀರ್ಣವಾಗಲ್ಲ. ಇನ್ನೊಂದು ತಿಂಗಳು ತನಕ ನನ್ಗೊಂದು ಮಾತು ಹೇಳ್ತೀನಿ ಕೇಳು. ಈ ಪ್ರಪಂಚದಲ್ಲಿ ಸೆಂಟಿಮೆಂಟು ಎಮೋಷನ್ ಇದೆಲ್ಲ ವೇಸ್ಟ್. ನಮ್ಮನ್ನ ಕಾಪಾಡೋದು ಒಂದೇ, ಕಾಸು. ಅಮ್ಮ ಫೋನ್ ತಗೊಂಡೆ. ಬುಕ್ ತರ ಅದೇ ಮಳ್ಳ ಅಲ್ಲ ಅದೊಂದು ಅಲ್ಲ ಅದೇನು ಆಸೆ ಅದು 5 ವರ್ಷದ ಆಸೆ ನಂದಿದ್ದು. ಸೊ ಗೈಸ್ ಬನ್ನಿ, ಫೋನ್ ತಗೊಂಡಿದ್ದು ಸೆಲೆಬ್ರೇಷನ್ ಎಲ್ಲ ಆಯಿತು, ಫುಲ್ ಹ್ಯಾಪಿ ಆಗಿದ್ದಾರೆ. ಇವಾಗ ನಮ್ಮದು ನಾರ್ಮಲ್ ರುಟೀನ್ಗೆ ಬರೋಣ, ಬ್ಯಾಕ್ ಟು ನಮ್ಮದು ಕಿಚನಿಗೆ. ಸೊ ಇವಾಗ ಕಡಲೆಕಾಳೆಲ್ಲ ನೆನೆಸಿಟ್ಟಿದ್ರು, ಇವಾಗ ಅದಕ್ಕೊಂದು ಒಗ್ಗರಣೆ ಕೊಡೋಣ. ಸಖತ್ತಾಗಿರುತ್ತೆ ಇದನ್ನು ತಿನ್ನೋಕ್ಕೆ ಮಳೆ ಬರಬೇಕಾದ್ರೆಲ್ಲ. ಸೊ ಕ್ವಿಕ್ಕಾಗಿ ಅದ್ರ ರೆಸಿಪಿ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಕಡಲೆ ನೀವೇನಾದರೂ ನೆನೆಸಿಟ್ಕೊಂಡು ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ರೆ ಜಸ್ಟ್ ಒಂದು ಇಂಗು ಒಗ್ಗರಣೆ ಹಾಕ್ಬಿಟ್ಟು ಈ ಥರ ಕಡಲೆಕಾಳು ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಮೆಣಸಿನ್ಕಾಯಿ ಪೌಡರ್ ಹಾಕಿ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ಸಖತ್ತಾಗಿರೋದು ಮಳೆಗಾಲಕ್ಕೆ ಈ ಕಡಲೆಕಾಳ್ದು ಒಗ್ಗರಣೆ ರೆಡಿ ಆಗುತ್ತೆ. ಇದು ತಿನ್ನೋಕ್ಕೆ ಸಖತ್ತಾಗಿರುತ್ತೆ, ಟ್ರೈ ಮಾಡಿ ಒಂದ್ಸರಿ. ಇದು ತಿನ್ನೋಕ್ಕೆ ಹೆಲ್ದಿ ಕೂಡ, ಮತ್ತು ಇದರಲ್ಲಿ ಹೈ ಪ್ರೋಟೀನ್ ಕೂಡ ಇರುತ್ತೆ. ಯಾರೆಲ್ಲ ಬ್ಯುಸಿಯಾಗಿರ್ತೀರಲ್ವ ಅವರೆಲ್ಲ ರಾತ್ರಿ ಹೊತ್ತು ಈ ಥರ ಕಾಳುಗಳನ್ನ ನೆನೆಸಿಟ್ಕೊಂಡು ಕ್ವಿಕ್ಕಾಗಿ ಈ ಥರ ಒಂದು ಒಗ್ಗರಣೆ ಹಾಕ್ಕೊಂಡು ತಿಂದರೆ ಅವರು ಹೆಲ್ದಿಯಾಗಿ ಕೂಡ ಇರ್ತಾರೆ. ಇದು ತಿನ್ನೋ ಕೂಡ ತುಂಬ ಚೆನ್ನಾಗಿರುತ್ತೆ. ಟ್ರೈ ಒನ್ಸ್ ಗಾಯ್ಸ್. ಈ ಥರ ಕಾಳುಗಳನ್ನೆಲ್ಲ ನನ್ನ ಮಗಳಿಗೆ ಮಾಡಿಕೊಟ್ರೆ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ. ಮನೇಲಿ ಯಾರೆಲ್ಲ ಮಕ್ಕಳಿರ್ತಾರಲ್ವ ಅವ್ರಿಗೆಲ್ಲ ಪ್ರೋಟೀನ್ ಬೇಕಾಗಿರುತ್ತಲ್ವ, ಸೊ ಅವರು ಎಲ್ಲರೂ ಈ ಥರ ಒಂದ್ಸಲಿ ಟ್ರೈ ಮಾಡಿ, ಮಕ್ಕಳುಗಳು ತುಂಬ ಇಷ್ಟಪಟ್ಟು ಇದನ್ನು ತಿಂತಾರೆ. ಬೇರೆ ಅಡುಗೆಗೂ ಕೂಡ ಇನ್ನೊಂದು ಸ್ವಲ್ಪ ಕಾಯಿ ತುರಿ ಬೇಕಾಗಿತ್ತು, ಅದು ಸ್ವಲ್ಪ ಸಾಲ್ಟೇಜ್ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ನಾನಿವಾಗ ಸ್ವಲ್ಪ ಅದನ್ನು ಕಾಯಿ ತುರಿನ ತುರಿದ್ಬಿಟ್ಟು ಫ್ರಿಜ್ಜಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ನಮ್ಮ ಮನೇಲಿ ಎಲ್ಲರೂ ಇವತ್ತು ಊಟ ಬೇಡ ಅಂತ ಹೇಳ್ತಾಯಿದ್ರು. ಸೊ ಎಲ್ರಿಗೂ ಮತ್ತು ಏನು ಅಡುಗೆ ಮಾಡೋದು ಅಂತ ಅನಿಸ್ತಾಯಿತ್ತು. ಸ್ವಲ್ಪ ಈ ಥರ ಬಟಾಣಿನ ನೆನೆ ಹಾಕ್ಕೊಂಡಿದ್ವಿ ಬಿಸಿನೀರಲ್ಲಿ. ಅದಕ್ಕೆ ನಾನು ಫ್ರಿಡ್ಜ್ ತೆಗೆದು ನೋಡಿದೆ, ಎಲ್ಲ ಒಂದೇ ತರಕಾರಿ ಇತ್ತು. ಅದೇ ಅನ್ನ ಸಾಂಬಾರು ಅದೇ ತಿಂದು ಬೇಜಾರಾಗ್ತಿದೆ ಅಂತ ಹೇಳಿದ್ರೆ ಏನೆಲ್ಲ ಮನೇಲಿ ತರಕಾರಿಗಳು ಇದ್ದಾವೆ ಅದನ್ನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡು ಕ್ವಿಕ್ಕಾಗಿ ನೀವು ಬಿಸಿಬೇಳೆ ಬಾತನ್ನ ರೆಡಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ಕ್ವಿಕ್ಕಾಗಿ ನೋಡ್ಕೊಬರೋಣ. ಬಿಸಿಬೇಳೆ ಬಾತು ಯಾವತ್ತೂ ಸ್ವಲ್ಪ ಮಾಡಿದ್ರೆ ಅದು ಜಾಸ್ತಿ ಆಗುತ್ತೆ, ಯಾಕಂದರೆ ಅದರಲ್ಲಿ ವಾಟರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 1 ಕಪ್ ಅಂದರೆ ಅದೇ ಲೋಟದಲ್ಲಿ 1 ಲೋಟ ಬೇಳೆ ತೊಗೊಂಡಿದ್ದೀನಿ. ಎರಡನ್ನೂ ಕೂಡ ಚೆನ್ನಾಗಿ ತೊಳೆದು ಎತ್ತಿಟ್ಕೊತಾ ಇದ್ದೀನಿ. ತುಂಬ ಸಿಂಪಲ್ ಇದು ಬಿಸಿಬೇಳೆ ಬಾತ್ ಮಾಡೋದು. ಎಲ್ಲ ಹಾಕಿ ಮಿಕ್ಸ್ ಮಾಡಿ ಬೇಯಿಸ್ಬಿಟ್ಟು ಒಗ್ಗರಣೆ ಹಾಕೋದಷ್ಟೇ. ವೆರಿ ಸಿಂಪಲ್. ಅನ್ನ ಸಾರು ಮಾಡೋದಕ್ಕಿಂತ ಬೆಸ್ಟ್ ರೆಸಿಪಿ. ಸೊ ನನ್ನ ತರಕಾರಿ ಎಲ್ಲ ಹಾಕ್ಕೊಂಡು ಆಮೇಲೆ ಬೇಳೆ, ಬಟಾಣಿ, ಇದು ಚಾಪ್ ಮಾಡ್ಕೊಂಡಿರೋದು, ಟೊಮೆಟೊ, ಕ್ಯಾಪ್ಸಿಕಮ್, ಸ್ವಲ್ಪ ಚಿಲ್ಲಿ, ರೈಸ್,
ಗೈಸ್ ಇದನ್ನೆಲ್ಲ ಸ್ವಲ್ಪ ಬೇಗ ಬೇಗ ಹೆಚ್ಚಿಟ್ಕೊಂಡ್ರೆ ಇಟ್ ಈಸ್ ವೆರಿ ಈಸಿ ಟು ಕುಕ್, ಬೇಗ ಮಾಡ್ಕೋಬೋದು ಅಂತ ಹೇಳ್ಬೋದು. ಅದೇ ಅನ್ನ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಇದನ್ನು ಕ್ವಿಕ್ಕಾಗಿ ಅದೇ ಟಿಫನಿಗೆ ಅಥವಾ ರಾತ್ರಿಗೆ ಯಾವಾಗಾದರೂ ಮಾಡಿಕೊಂಡ್ರೆ ಎಲ್ಲರೂ ಇಷ್ಟಪಟ್ಟು ಎರಡೆರಡು ಸರಿ ಹಾಕ್ಕೊಂಡು ತಿಂತಾರೆ. ನಿಮಗೂ ಎಲ್ಲರಿಗೂ ಬಿಸಿಬೇಳೆ ಬಾತ್ ಮಾಡೋಕ್ಕೆ ಗೊತ್ತೇ ಇರುತ್ತೆ. ಅದು ಇರಲಿ ಅಂತ ಹೇಳ್ಬಿಟ್ಟು ನಾನು ಯಾವ ಥರ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಎಲ್ಲನೂ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಸರಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದರಲ್ಲೇ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಹಾಕಿ ನಾವು 2 ಗ್ಲಾಸ್ ನೀರು ಹಾಕಿದರೆ ಅದಕ್ಕೆ 4 ಗ್ಲಾಸ್ ನೀರು ಹಾಕ್ಬಿಟ್ಟು ಇವಾಗ ನಾವು ಇದನ್ನು 2 ವಿಷಿಲ್ ಚೆನ್ನಾಗಿ ಕೂಗಿಸ್ಕೋಬೇಕು. ನೋಡಿ ಎಲ್ಲನೂ ಹಾಕಿ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಈ ಥರ ಕಾಣಿಸ್ತಾ ಇರುತ್ತೆ. ಇದಕ್ಕೆ ನಾವು 1:2 ವಾಟರ್ನ ಹಾಕಿ ವಿಷಿಲ್ ಕೂಗಿಸ್ಕೋಬೇಕು. ನೋಡಿ ವಿಷಿಲ್ ಬಂದಿದೆ. ವಿಷಿಲ್ ಬಂದ ಮೇಲೆ ಇದು ಬೆಂದು ಈ ಥರ ಕಾಣಿಸ್ತಾ ಇರುತ್ತೆ. ಇದನ್ನು ನಾವು ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಇರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ನಾವು ಇವಾಗ ಕ್ವಿಕ್ಕಾಗಿ ಒಂದು ಒಗ್ಗರಣೆ ಕೊಟ್ಬಿಡೋಣ. ಇವಾಗ ಎಲ್ಲ ಬೆಂದಿದೆ ಅಲ್ವಾ ಕುಕ್ಕರಲ್ಲಿ, ಅದಕ್ಕೆ ಇವಾಗ ನಾನು ಒಗ್ಗರಣೆನ ರೆಡಿ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಗೋಲ್ಡ್ ವಿನ್ನರ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸೇಮ್ ಆ್ಯಸ್ ಯೂಶಲ್ ನೀವು ಹೇಗೆ ಒಗ್ಗರಣೆ ಹಾಕೋತೀರ ಸಾರಿಗೆ ಅದೇ ಥರ ಇರುತ್ತೆ. ಇದು ಸ್ವಲ್ಪ ನಿಮಗೆ ನೋಡೋಕ್ಕೂ ಹಾಗೆ ಅನಿಸುತ್ತೆ. ನಾನು ಏನೇನು ತೋರಿಸ್ತಾ ಇದ್ದೀನಿ ಅದನ್ನೆಲ್ಲನೂ ಒಗ್ಗರಣೆಗೆ ಹಾಕ್ಕೊಳ್ಳಿ. ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಹುಣಸೆ ಹಣ್ಣಿನ ರಸ ಮತ್ತು ಬೆಲ್ಲ. ಕುಕ್ಕರ್ನ ಇಟ್ಟಿದ ತಕ್ಷಣ ಸ್ವಲ್ಪ ಒಂದು ಚಿಕ್ಕ ಬೊಟ್ಲಲ್ಲಿ ಹುಣಸೆ ಹಣ್ಣನ್ನು ನೆನೆ ಹಾಕ್ಕೊಳ್ಳಿ. ಆವಾಗ ರಸ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸಿಗುತ್ತೆ. ಇವಾಗ ನಾನು ಒಗ್ಗರಣೆ ಹಾಕಿ ಮೊದಲನೇದಾಗಿ ಇವಾಗ ಹುಣಸೆ ಹಣ್ಣು ಹಾಕೋತಾ ಇದ್ದೀನಿ ಬಾಣಲಿಯಲ್ಲಿ. ಹುಣಸೆ ಹಣ್ಣಿನ ರಸನೆಲ್ಲ ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳಿ. ಅದಾದಮೇಲೆ 1-2 ಸ್ಪೂನ್ ಇದಕ್ಕೆ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ಹುಳಿ ವಾಸನೆ ಏನಿದೆ ಅಲ್ವಾ ಅದು ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಬೇಕು. ಇವಾಗ ನಾನಿಲ್ಲಿ 1-2 ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಇಲ್ಲಿ ಇದು ಏನು ಕುದೀತಾ ಇದೆ ಅಲ್ವಾ, ಒಗ್ಗರಣೆ ಹಾಕಿರೋದು ಹುಣಸೆ ಹುಳಿ ಮತ್ತು ಬೆಲ್ಲ ಇದನ್ನೆಲ್ಲ ಹಾಕಿ ಏನು ಒಗ್ಗರಣೆ ಮಾಡ್ಕೊಂಡಿದ್ದೀವಲ್ಲ, ಇದಕ್ಕೆ ಒಂದು 2 ಅಥವಾ 3 to 4 ಟೇಬಲ್ ಸ್ಪೂನಷ್ಟು ನಿಮಗೆ ಯಾವ ಕ್ವಾಂಟಿಟಿಲಿ ನೀವು ಅನ್ನಕ್ಕೆ ಇಟ್ಕೊಂಡಿದ್ದೀರಲ್ಲ ಅದ್ರ ಕ್ವಾಂಟಿಟಿಗೆ ನೀವು ಇದ್ರದ್ದು ಬಿಸಿಬೇಳೆಬಾತ್ ಪೌಡರ್ನ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದು ಆಯಿಲೆಲ್ಲ ಬಿಟ್ಕೊಳ್ಳೋವರೆಗೂ ಕುದಿಸ್ಕೋಬೇಕು. ಈ ಥರ ಚೆನ್ನಾಗಿ ತಿರ್ಗಿಸ್ಬಿಟ್ಟು ಮುಚ್ಚಿಟ್ರೆ ಬಿಸಿಬೇಳೆಬಾತ್ ರೆಡಿ ಆಗುತ್ತೆ. ಇವಾಗ ಇದು ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿಬಿಟ್ಟಿದೆ. ಇದು ಏನು ಕುದಿಸ್ಕೊಂಡಿದ್ದೀವಲ್ವ ಇದನ್ನು ತೊಗೊಂಡು ಇಲ್ಲಿ ಇದ್ರ ಒಳಗಡೆ ಏನು ಅನ್ನ ಬೆಂದಿದೆ ಇದ್ರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ಅದು ನೀಟಾಗಿ ಗೊತ್ತಾಗುತ್ತೆ ಯಾವ ಕ್ವಾಂಟಿಟಿಯಲ್ಲಿ ಬೇಕು ನಿಮಗೆ ಅಂತ ಹೇಳಿಬಿಟ್ಟು. ನಿಮಗೇನಾದರೂ ನೀರು ಸ್ವಲ್ಪ ಬೇಕು ಅನಿಸಿದ್ರೆ ಇದನ್ನು ಇವಾಗ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು. ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು 5 ಮಿನಿಟ್ಸ್ ಇದರಲ್ಲೇ ಕುಕ್ಕರಲ್ಲಿ ಬಿಸಿ ಆಗೋದಕ್ಕೆ ಬಿಡಿ. ಅದ್ರ ಮೇಲೆ ಒಂದು 2 to 3 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಬಿಟ್ಟು ಮುಚ್ಚಿಟ್ಕೊಳ್ಳಿ. ಇಷ್ಟೇ ಬಿಸಿಬೇಳೆಬಾತು. ನೀವು ಕೂಡ ಟ್ರೈ ಮಾಡಿ ಒಂದ್ಸತಿ. ಇಟ್ಸ್ ವೆರಿ ಈಸಿ. ಅದೇ ಅನ್ನ ಸಾಂಬಾರು ತಿಂದು ಬೇಜಾರಾಗಿದ್ದರೆ ಅನ್ನ ಸಾಂಬಾರು ಮಾಡೋಬೋದು. ಎಲ್ಲ ಒಂದು ಸರಿ ಹಾಕಿ ಕೂಗಿಸ್ಬಿಟ್ಟು ಬಿಸಿಬೇಳೆಬಾತು ಮಾಡಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಹೇಗೆ ಅನಿಸ್ತು ಅಂತ ಹೇಳ್ಬಿಟ್ಟು ವಿಡಿಯೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಇಲ್ಲಿ ನನ್ನ ಮಗಳು ಕೂಡ ಬಿಸಿಬೇಳೆಬಾತನ್ನ ತಿಂತಾ ಇದ್ದಾಳೆ. ಥ್ಯಾಂಕ್ ಯು.